ನಿಮ್ಮ ಹೆಸರು? ರಾಧಾಕೃಷ್ಣ. ಏನು ಮಾಡ್ಕೊಂಡಿದ್ದೀರಾ? ತರಕಾರಿ ವ್ಯಾಪಾರ. ಈ ಹಿಂದೆ ಆರೋಪಿ ಸ್ಥಾನದಲ್ಲಿರೋ ಆದಿತ್ಯ ಅವರ ವಿರುದ್ಧ ಸಾಕ್ಷಿ ಹೇಳಿದ್ರಿ. ಆ ಹೇಳಿಕೆ ಸತ್ಯನಾ ಅಥವಾ ಈ ಹಿಂದೆ ಯಾರ್ದಾರು ಒತ್ತಡಕ್ಕೆ ಒಳಗಾಗಿ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳಿದ್ರಾ? ಅಬ್ಜೆಕ್ಷನ್ ಯುವರ್ ಆನರ್. ನೋಡಿ, ಆದಿತ್ಯ ಇವ್ರಿಗೆ ಹೇಗೆ ಎದುರಿಸಿದಾನೆ ಅಂತ. ಕೋರ್ಟ್ಗೆ ಸಾಕ್ಷಿ ಹೇಳಕ್ ಬಂದಾಗಲೂ ಆದಿತ್ಯನ ನೋಡಿ ಹೇಗೆ ಎದುರ್ತಾ ಇದ್ದಾನೆ ಅಂತ ನೋಡಿ. ಯುವರ್ ಆನರ್, ಸಾಕ್ಷಿಗಳ ಮನಸ್ಸನ್ನ ಬದಲಾಯಿಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕ್ಷಿಗಳು ನಿರ್ಭಯವಾಗಿ ಹೇಳಿಕೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ ಮಿಸ್ಟರ್ ರಾಧಾಕೃಷ್ಣ, ಇಲ್ಲಿ ನಿಮಗೆ ಯಾರ ಭಯನೂ ಇಲ್ಲ. ನಿಮ್ಮ ಸಪೋರ್ಟ್ಗೆ ಮಾನ್ಯ ಜಡ್ಜ್ ಸಾಹೇಬರಿದ್ದಾರೆ. ಅವ್ರ ಮುಂದೆ ಸತ್ಯ ಏನು ಅಂತ ಹೇಳಿ ಅವರು ನಿಮಗೆ ರಕ್ಷಣೆ ಕೊಡ್ತಾರೆ. ಹೇಳಿ, ನಿಮಗೆ ಏನೇನು ಸತ್ಯ ಗೊತ್ತಿದೆಯೋ ಧೈರ್ಯವಾಗಿ ಹೇಳಿ. ನ್ಯಾಯಾಲಯ ನಿಮಗೆ ಸಂಪೂರ್ಣ ರಕ್ಷಣೆ ಕೊಡುತ್ತೆ. ಹೇಳಿ ಮಿಸ್ಟರ್ ರಾಧಾಕೃಷ್ಣ, ನಿಮ್ಗೆ ಆದಿತ್ಯನ್ ಕಂಡ್ರೆ ಏನಾದ್ರೂ ಹೆದರಿಕೆ ಇದೆಯಾ? ಅವರಿಗೆ ಎದುರ್ಕೊಂಡು ಏನಾದ್ರೂ ನೀವು ಸಾಕ್ಷಿ ಹೇಳಕ್ ಬಂದ್ರಾ? ನಮ್ಮಿಂದ ತಪ್ಪಾಗಿದೆ ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ಸತ್ಯನ ಮುಚ್ಚಿಟ್ಟು ಸುಳ್ಳು ಯಾಕೆ ಹೇಳಿದ್ರಿ? ಅವತ್ತೇ ಸತ್ಯ ಹೇಳ್ಬೋದಾಗಿತ್ತಲ್ಲ. ಅವತ್ತು ಸುಳ್ಳು ಸಾಕ್ಷಿ ಹೇಳಿದ್ಕೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ. ಸರಿ, ನೀವಿನ್ನು ಹೋಗ್ಬೋದು. ಯುವರ್ ಆನರ್, ನಮ್ಮ ಮುಂದಿನ ಸಾಕ್ಷಿ ಆಟೋ ಡ್ರೈವರ್ ಶಿವು. ಆಟೋ ಡ್ರೈವರ್ ಶಿವು. ನೀವಿನ್ನು ಹೊರಡಿ. ಸತ್ಯ ಏನು ಅನ್ನೋದನ್ನ ಕೇಳಿದ್ರ ಮಹಾಸ್ವಾಮಿ? ಇದಕ್ಕೆಲ್ಲ ಕಾರಣ ಆ ಅರ್ಪಿತಾ. ಆದಿತ್ಯ ಅವ್ರ ಮೇಲಿರೋ ದ್ವೇಷಕ್ಕೆ ಸಾಕ್ಷಿ ಅವರಿಗೆ ಆಕ್ಸಿಡೆಂಟ್ ಮಾಡಿ ಆ ಆಪಾದನೆನ ಆದಿತ್ಯ ಅವ್ರ ಮೇಲೆ ಬರೋಂಗ್ ಮಾಡಿದ್ದಾರೆ. ಆದ ಕಾರಣ ನಿಜವಾದ ಅಪರಾಧಿಯಾದ ಅರ್ಪಿತಾ ಅವ್ರನ್ನ ಬಂಧಿಸಿ ಅವರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್.